ನಮಸ್ಕಾರ. ಭೋಜರಾಜ ಭೋಜನಕ್ಕೆ ಸುಸ್ವಾಗತ. ಇಂದು ನಾವಿದ್ದೇವೆ 5 ಸ್ಟಾರ್ ಕೋ-ಲಿವಿಂಗ್ PGಯಲ್ಲಿ. ತಡರಾತ್ರಿ ನಡುರಾತ್ರಿಯಲ್ಲಿ ಹೊಟ್ಟೆಪಾಡಿಗಾಗಿ ಚಿರುಚಿತ್ರಾನ್ನ ಮಾಡಿ ಸವಿಯುತ್ತಾ ನೆನೆಯುತ್ತಾ ಇಂದು ಕಾರ್ಯಕ್ರಮವನ್ನು ಶುರು ಮಾಡುವ. ಮೊದಲಿಗೆ ಸೆರಾಮಿಕ್ ಕೋಟೆಡ್ ಕುಕ್ಕರ್ನಲ್ಲಿ ಕೊಂಚ ಎಣ್ಣೆ ಹಾಕಿಕೊಂಡು ಅದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ ಚಿಟಪಟ ಎನ್ನುವ ತನಕ ಕಾಯಬೇಕು. ನಂತರ ಶ್ರೀ ಶೆಫ್ ಆದ ಗುರುಚರಣ್ರವರು ಮೊದಲೇ ಅಡಿಗೆಗೆ ಬೇಕಾದ ಸಾಮಗ್ರಿಗಳನ್ನು ಒಂದು ಪಾತ್ರೆಯಲ್ಲಿ ತಂದಿದ್ದಾರೆ. ಅಯ್ಯಪ್ಪ, ನಿಗಿರ್ತಾಯ್ತು. ಕಡಲೆ ಬೀಜವನ್ನು ಸೀದಾ ಎಣ್ಣೆಗೆ ಹಾಕಿ, ಇಲ್ಲಿ ಕ್ಯಾಮ್ರಾಮನ್ಗೆ ಮಾನಹಾನಿ ಅಲ್ಲ ಜೀವಹಾನಿ ಮಾಡುತ್ತಿದ್ದಾರೆ. ಸವಟಿನಲ್ಲಿ ಲೊಟ ಎಂದು ಅಲ್ಲಾಡಿಸುತ್ತಾ ಸುಗಂಧ ಬೀರುತ್ತಿದ್ದಾರೆ. ನಂತರ ಯಾವ್ಯಾವ ಬೇಳೆನೋ ಇದು ಹೇಳೋ. ಕಡಲೆ ಪಪ್ಪು ಹೇಳೋ, ಮತ್ತೆ ಜೀರಿಗೆ ಮತ್ತೆ ದಾಲ್ ಇನ್ನು ಹಿಡಿದುಕೊಂಡು ಸೌಟಿನಲ್ಲಿ ಕಡಲೆ ಬೀಜ ಕಾಯುವವರೆಗೂ ಲೊಟ ಎಂದು ಅಲ್ಲಾಡಿಸುತ್ತಿದ್ದಾರೆ. ನೀವು ಪ್ರೇಕ್ಷಕರು ಮನೆಯಲ್ಲಿ ಇವರು ಹೇಳಿಕೊಟ್ಟಿರೋ ಹಾಗೆ ಮಾಡಿದರೆ ನೀವು ತಟ್ಪಟ್ ಅಂತ ಚಿತ್ರಣ ಮಾಡಬಹುದು. ನೋಡಿ, ಕಡಲೆ ಬೀಜ ಬಣ್ಣ ಕಂದಾಗುತ್ತಿದೆ. ಅದರ ಜೊತೆ ಏನು ಬ್ಲ್ಯಾಕ್ ಆಗುತ್ತಿದೆ. ಹಾಗೆ ಅದರ ಜೊತೆ ಘಮ್ ಎಂದು ವಾಸನೆ ಬರುತ್ತಿದೆ. ಉರಿ ಕಡಿಮೆ. ಈಗ ಒಂದು ಪಾತ್ರೆಯಲ್ಲಿ 2 ಮೆಣಸಿನಕಾಯಿ ಉದ್ದುದ್ದ ಅಡ್ಡಡ್ಡ ಸಿಗಲಿ ಹಾಗೂ ಈರುಳ್ಳಿ ಒಂದು ಉದ್ದನೆ ಹಚ್ಚಿ ಹಾಗೂ ಈರುಳ್ಳಿನ ಸಗಡು ಹೋಗುವವರೆಗೂ ನಾವು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಹೈ ಫ್ಲೇಮ್ ಮಾಡಿಕೊಂಡು ಕಾಯಿಸಬೇಕು, ಸುಡಬೇಕು, ಬೇಯಿಸಬೇಕು. ನಿಧಾನಗತಿಯಲ್ಲಿ ಈರುಳ್ಳಿ ಬ್ರೌನ್ ಕಲರ್ಗೆ ತಿರುಗಲಿದೆ. ಕಾರ್ಯಕ್ರಮದಲ್ಲಿ ವಿರಾಮ. ಈಗ ಈರುಳ್ಳಿಯನ್ನು ಹಾಕಿ ಟೊಮೊಟೊವನ್ನು ಹಾಕಿ ಟೊಮೊಟೊ ಬೇಯುವವರೆಗೂ ಸುಡುತ್ತಿದ್ದಾರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಲಗೈಯಿಂದ ಹಾಕಿ ಮತ್ತೆ ಸೌಟಿನ ಸಹಾಯದಿಂದ ಮಧ್ಯದಲ್ಲಿ ಆಗಾಗ ಕೈ ತೊಳೆಯುತ್ತೀರಿ. ಈಗ ಸೌಟಿನ ಸಹಾಯದಿಂದ ಚಿತ್ರಾನ್ನವನ್ನು ಉಪ್ಪು ಸರಿಸಮಾನವಾಗಿ ಬೇರ್ಪಡುವವರೆಗೂ ಸರಿ. ಈಗ ಕೊತ್ತಂಬರಿ ಸೊಪ್ಪು ಈಗ ನಿಮ್ಮ ಮುಂದೆ ಕಾಣುತ್ತಿರುವುದು ಈಗ ನಿಮ್ಮ ಮುಂದೆ ಕಾಣಿಸುತ್ತಿರುವುದು ಅನ್ನವನ್ನು ಗೊಜ್ಜಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಇಡ್ತೀನಿ ಬಿಡ. ಬಿಸಿಗೆ ಕೊನೆಯಲ್ಲಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿಕೊಳ್ಳಿ.
ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ.